ಕಂಪನಿಗಳಲ್ಲಿ ಗೋಲ್ಮಾಲ್ ಆಗಿರುವಂತ ಕಂಪನಿಗಳಿದಾವೆ ಅಂತ ಕಂಪನಿಗಳನ್ನ ನಾವು ಬ್ಲಾಕ್ ಲಿಸ್ಟ್ ಹಾಕ್ತಾ ಇದೀವಿ. ಒಳ್ಳೆ ಕೆಲಸ. ಒಂದ್ಸಲ ಅಷ್ಟು ಕಂಪನಿಗಳನ್ನ ಎನ್ಕ್ವೈರಿ ಆಗ್ಲಿ. ನಾ ಈಗಾಗಲೇ ಪತ್ರ ಕೊಟ್ಟ ಒಂದು 2.5 ತಿಂಗಳಾಗಿತ್ತು. ಈ ಚುನಾವಣೆಕಿನ ಪೂರ್ವದಲ್ಲೇ ಕೊಟ್ಟಿನಿ. ಯಾವ ಕಂಪನಿಗಳು ಆತರ ಅದಾವ ಅಷ್ಟು ಕಂಪನಿಗಳು ಒಂದ್ 10-15 ಕಂಪನಿಗಳು ಅದಾವ. ಅದನ್ನ ಯಾವ ಗೋಲ್ಮಾಲ್ ಆಗ ಅಷ್ಟು ಕಂಪನಿಗಳು ನಮ್ ತನಿಖೆ ಮಾಡ್ರಿ ಅಂತ ಹೇಳಿ ನಾನೇ ಹೇಳಿದ್ದೆ. ಅಲ್ಲಿ ಯಾವ ಗೋಲ್ಮಾಲ್ ಇದ್ದಂತ ಕಂಪನಿಗಳು ಯಾವ ಬ್ಲಾಕ್ ಲಿಸ್ಟ್ ಆಗ್ಬೇಕು. ಮಂತ್ರಿಗಳಿಗೆ ಬೇಕಾದಂತ ಕಂಪನಿಗಳು ಬೇಡ ಕಂಪನಿಗಳು ಮಾತ್ರ ಬ್ಲಾಕ್ ಲಿಸ್ಟ್ ಹೋಗೋದು. ಮಂತ್ರಿಗಳು ಆಪ್ತರಿದ್ದಂತ ಹೋಗುವಂತ ಅವೆಲ್ಲ ಸೂಕ್ತ ಅಂತಲ್ಲ. ಈಗ ಟೈಮ್ ಇನ್ನೂ ಬಂದಿಲ್ಲ. ಟೈಮ್ ಬಂದಾಗ ನಿಮ್ಗೆಲ್ಲ ನಮ್ಮ ಪಕ್ಷ ಯಾವತ್ತು ನಮ್ಮ ಪರ ಇದ್ದೇ ಇರ್ತೈತಿ. ನೋ ಡೌಟ್ ನಮ್ಮ ಮುಖಂಡರು ಕೂಡ ನನ್ನ ಪರ ಇದ್ದೇ ಇರ್ತಾರ. ಏನ ಯಾವತ್ತು ನಾ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ತಿಳಿಸಿನ ಹಲವಾರು ಬಾರಿ ಗಮನಕ್ಕೆ ತಂದೇವಿ. ಬಟ್ ಇಷ್ಟೊಂದು ಇದನ್ನ ನಾವ್ ಯಾರು ಸಹಿಸ್ಕೊಳಂಗಿಲ್ಲ. ಅದಕ್ಕೊಂದು ಲಿಮಿಟೇಷನ್ ಇದೆ. ಅದ ಆ ವಿಚಾರ ನನ್ ಮುಂದೆ ಪ್ರಸ್ತಾಪ ಆಗಿಲ್ಲ. ಜೊತೆಗೆ ಇದು ಕೂಡ ಪ್ರಸ್ತಾಪ ಆಗಿಲ್ಲ. ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಪ್ರಸ್ತಾಪ ಇಲ್ಲ. ಚರ್ಚೆ ಆಗ್ತಿದೆ. ಸ್ವಾಮೀಜಿಗಳು ಅವ್ರವ್ರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ಬೋದು. ಅವೆಲ್ಲ ಅಲ್ಲಿ ಯಾವ ಚರ್ಚೆಗಳಾಗಿಲ್ಲ. ಸರ್, ಇವತ್ತಿನ ಸಭೆಯಲ್ಲಿ ಏನೇನ್ ಇನ್ಸ್ಟ್ರಕ್ಷನ್ ಬಂತು, ಏನೇನ್ ಕೊಟ್ಟರು, ಜೊತೆಗೆ ನಮ್ಮ ಪಕ್ಷದ ಸಂಘಟನೆ ಬಹಳ ಮುಖ್ಯವಾದಂತದ್ದು. ಯಾಕಂದ್ರೆ ನಮ್ಮ ಪಕ್ಷದಲ್ಲಿದ್ದಂತ ನಮ್ಮ ಪದಾಧಿಕಾರಿಗಳು ಕೂಡ ಎಲ್ಲರೂ ಕೂಡ ಗೌರವ ಸಿಗುವಂತ ವ್ಯವಸ್ಥೆಯಲ್ಲಿ ಇವತ್ತು ಮಂತ್ರಿಗಳಾಗ್ಲಿ ಶಾಸಕರಾಗ್ಲಿ ಯಾರ ಪಕ್ಷಕ್ಕಾಗಿ ದುಡಿದಿರ್ತಾರ ಅವ್ರನ್ನ ನಿಷ್ಠೆಯಿಂದ ಅವ್ರ ಕೆಲಸ ಮಾಡಿಕೊಡುವಂತ ಕೇಳ್ಕೊಂಡು ಜೊತೆಗೆ ಸಂಘಟನೆ ಮಾಡೋದು ಕೇಳ್ಕೊಂಡು ಪದಾಧಿಕಾರಿಗಳು ಕೆಲವರು ಆಕ್ಷೇಪ ಶಿಸ್ತು ಕ್ರಮವನ್ನು ಇವತ್ತಿನ ಸಭೆ ನೋಡ್ರಿ, ಯಾರು ನಮ್ಮ ಪದಾಧಿಕಾರಾಗ್ಲಿ ಶಾಸಕರುಗಳಾಗ್ಲಿ ಚುನಾವಣೆಯಲ್ಲಿ ಆಗ್ಲಿ ಯಾರೋ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡಿದಂತ ಮ್ಯಾಗ ಶಿಸ್ತಿನ ಕ್ರಮ ತಗೊಳಕ್ ಇವತ್ತೊಂದು ಜರುಗಿಸಕ್ ನಾವು ಇದನ್ನ ಕೂಡ ಜಾರಿ ಮಾಡಿದೆವು. ನೋಟಿಸ್ ಶಾಸಕರಿಗೆ ಮಾತ್ರನಾ ಸಚಿವರಿಗೆ ಅಷ್ಟೇ? ನಾವು ಸಚಿವರು ಅಕಸ್ಮಾತ್ ವಿರುದ್ಧ ಮಾಡಿದಂತ ಯಾರಿದ್ರು ಕೂಡ ಅವ್ರಿಗೂ ಆಗುತ್ತೆ. ಸಚಿವರು ಅಂದ್ರೆ ಯಾರು ಬೇರೆ ಅಲ್ರಿ. ಸಚಿವರು ಅಂದ್ರೆ ನಮ್ ಶಾಸಕರಾಗಿ ಹೋಗಿರ್ತಾರೆ. ನಾವು ಶಾಸಕರಿದ್ದಾಗ ಅವ್ರ ಸಚಿವರು ಅದನ್ನ ಇಟ್ಕೊಳಕ್ ಇಲ್ಲಿ ಏನ್ ಸಚಿವರು ಅಂದ್ರೆ ಮ್ಯಾಲಿಂದ ಇರಲ್ಲ. ಸಚಿವರು ಅಂದ್ರೆ ನಾವೆಲ್ಲರೂ ಕೂಡ ಮಾಡಿದಾಗ ಸಚಿವರು ಅವ್ರಲ್ಲ. ಹೌದು, ನಾವೆಲ್ಲ ಮಾಡಿದಾಗ ಸಚಿವರಲ್ಲ. ಸಚಿವರು ಅಂತಂದ್ರೆ